ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಇವತ್ತಂತೂ ಒಂದು ಸುದ್ದಿ ನಡೀತಾ ಇರತಕ್ಕಂಥದ್ದು. ನಮ್ಮ ಕಲಾ ಸಾಮ್ರಾಟು ಮತ್ತು ನಿರ್ದೇಶಕ, ನಟ, ತುಂಬ ದೊಡ್ಡ ನಿರ್ದೇಶಕ ಅಂತಲೂ ಕೂಡ ಹೇಳ್ಬೋದು ನಮ್ಮ ಸ್ಯಾಂಡಲ್ವುಡ್ಡಲ್ಲೇ. ಅವರ ಒಂದು ಸುದ್ದಿ ಹರಿದಾಡ್ತಕ್ಕಂಥ ಒಂದು ಸುದ್ದಿ ಏನಂತಂದರೆ, ಅವ್ರ ಮೇಲೆ ಒಂದು FIR ಹಾಕಿದ್ದಾರೆ. ಸೊಸೆ ಯಾರಂದರೆ ಅವ್ರ ಸೊಸೆನೇ, ಅವ್ರ ಮಗ ಪವನ್ ಅಂತ ಬರ್ತಾರೆ, ಪಂಕಜ್ ನಾರಾಯಣ್ ಅಂತ ಬರ್ತಾರೆ. ಪಂಕಜ್ ನಾರಾಯಣ್ ಇನ್ನೊಬ್ಬ ಮಗ, ಮೊದಲನೇ ಮಗ ಅಂತ ಇನ್ನೊಬ್ಬರು ಪವನ್ ನಾರಾಯಣ್ ಅಂತ ಬರ್ತಾರೆ. ಅವ್ರ ಪವನ್ ಅವರ ಪತ್ನಿ ಪವಿತ್ರ ಮದುವೆ ಆಗಿತ್ತು 2021. 2021 ಮದುವೆ ಆದಾಗ ಈಗ ಸದ್ಯಕ್ಕೆ ಲಾಸ್ಟು 1.5 ವರ್ಷದಿಂದ ಅವರು ಕೂಡ ಮನೆಗೆ ಬಂದಿಲ್ವಂತೆ. ನೋಡಿ, ಎಸ್ ನಾರಾಯಣ್ ಅವರ ಮನೆಗೆ ಬಂದಿಲ್ವಂತೆ, ಮನೆ ಬಿಟ್ಟು ಕೂಡ ಹೊರಟೋಗಿದ್ರಂತೆ. ಸದ್ಯಕ್ಕೀಗ ಎಸ್ ನಾರಾಯಣ್ ಸರ್ ಮೇಲೆ ಒಂದು FIR ಹಾಕಿದ್ದಾರೆ. ಎಲ್ಲಿ FIR ಹಾಕಿರ್ತಕ್ಕಂಥದ್ದು ಅಂದರೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ. ಜ್ಞಾನಭಾರತಿ ಪೊಲೀಸ್ ಠಾಣೆ ಇಲ್ಲಿ ಬೆಂಗಳೂರಿನ ಜ್ಞಾನಭಾರತಿ ಅವ್ರ ಪೊಲೀಸ್ ಠಾಣೆ ಅಂದರೆ ಅವ್ರ ಮನೆಯ ಸರೌಂಡಿಂಗ್ ಎಲ್ಲಿರುತ್ತೆ ಅಲ್ಲೇ ಹಾಕಿದ್ದಾರೆ. ಆ ಒಂದು ಏನಕ್ಕೆ ಯಾವ ರೀಸನ್ಗೆ ಹಾಕಿದ್ದಾರೆ ಅಂತಂದರೆ, ಏನೋ ಒಂದು ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ. ಯಾಕೆಂದರೆ ಅವರು ಆ ಮಾವನ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ, ಒಂದು ಹೆಣ್ಣಿಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ. ಅದರಿಂದ ಈ ರೀತಿ FIR ಹಾಕಿದೆ ಅಂತ ಒಂದು ಸುದ್ದಿ ಕೇಳಿಬರ್ತಾ ಇದೆ. ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಬೆಂಬಲ ಹೀಗೆ ಸದಾ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇನ್ನೊಂದು ಏನಂತಂದರೆ, ಎಸ್ ನಾರಾಯಣ್ ಸರ್ ಈ ಥರ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನೋಡಿ. ಯಾಕೆ ಅಂತಂದರೆ, ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬ ಗೌರವ ಕೊಡ್ತಕ್ಕಂಥವ್ರು ನಮ್ಮ ಎಸ್ ನಾರಾಯಣ್ ಸರ್. ನಿಜವಾಗ್ಲೂ ನಮ್ಮ ಸ್ಯಾಂಡಲ್ವುಡ್ ನಿರ್ದೇಶಕರಲ್ಲಿ ಎಲ್ಲರಲ್ಲೂ ಕೂಡ ಹೋಲಿಸ್ಕೊಂಡ್ರೆ, ಎಲ್ಲೇ ಯಾರೇ ಜನಗಳನ್ನ ತಗೊಳ್ಳಿ, ಹೆಣ್ಮಕ್ಳಂತ ಕಂಡ್ರೆ ಗೌರವ ಕೊಡೋರು. ಮತ್ತು ವರದಕ್ಷಿಣೆ ವಿಚಾರದಲ್ಲಿ ಅವರ ತಂದೆ ಕಾಲದಲ್ಲಿ ಒಂದು ಸ್ಟ್ರೈಕೇ ಮಾಡಿಬಿಟ್ಟಿದ್ರು. ಈ ರೀತಿ ವರದಕ್ಷಿಣೆ ಇಡಿಸ್ಕೊಳ್ಳೋದು ತಗೊಳ್ಳೋದು ತಪ್ಪು, ಇದೆಲ್ಲ ಸರಿಯಲ್ಲ ಅಂತ ಕೂಡ ತುಂಬ ಬುದ್ಧಿವಾದ ಹೇಳಿದವರು. ಯಾಕೆಂದರೆ ಅವ್ರು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸುದ್ದಿ ಅಂತೂ ಈಗ ತುಂಬ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ನಾವು ಕೇಳ್ಬೋದು. ಅದರಲ್ಲೂ ಕೂಡ ಅವ್ರ ಸೊಸೆ 1.5 ವರ್ಷ ಆಗಿದೆ ಮನೆ ಬಿಟ್ಟೋಗಿ. ನೋಡಿ, ಮನೆ ಬಿಟ್ಟು ಹೋಗಿದ್ದಾರಂತೆ, 1.5 ವರ್ಷ ಆಗಿದೆ. ಆ 1.5 ವರ್ಷದಿಂದ ಬಂದೇ ಇಲ್ಲ, ಅವರು ಮನೆಗೆ ಬಂದಿಲ್ಲ. ನೋಡಿ, ಯಾವಾಗಲೂ ಕೂಡ ಕಂಪ್ಲೇಂಟ್ ಕೊಡ್ಬೋದಿತ್ತು. ಈಗ ಯಾಕೆ ಅವ್ರು ಕಂಪ್ಲೇಂಟ್ ಕೊಡ್ತಾ ಇಲ್ಲ ನಮ್ಮ ಮೇಲೆ ಅಂತ ಕೂಡ ಎಸ್ ನಾರಾಯಣ್ ಸರ್ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕೋರ್ಟ್ ಕೂಡ ಹೋಗಿದ್ದಾರಂತೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಸ್ನೇಹಿತರೆ. ನೋಡಿ, ಈಗ ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದಡಿ FIR ದಾಖಲಾಗಿದೆ. ಎಸ್ ನಾರಾಯಣ್ ಸರ್ ಪತ್ನಿ ಭಾಗ್ಯಲಕ್ಷ್ಮಿ ಮಗ ಪವನ್ ವಿರುದ್ಧ ದೂರು ದಾಖಲಾಗಿದೆ ಅಂತ ಕೂಡ ಒಂದು ಸುದ್ದಿ ಈಗ ಬರ್ತಾ ಇರ್ತಕ್ಕಂಥದ್ದು. ಆದರೆ ನೋಡಿ, ಮಗ ಮತ್ತು ಪತ್ನಿ ಮದುವೆ 2021 ಹಿಂದೆ ಆಗಿತ್ತು, ಒಂದು 4-5 ವರ್ಷದ ಹಿಂದೆ ಆಗೋಗಿತ್ತು. ಆದರೆ ಈಗ ಸೊಸೆ ಅಂತಕ್ಕಂಥವ್ರು, ಈಗ ಅವರ ಸೊಸೆ ಪವಿತ್ರ ಅಂತಕ್ಕಂಥವ್ರು ಎಸ್ ನಾರಾಯಣ್ ಸರ್ ಮೇಲೆ ಈ ರೀತಿ ಕಂಪ್ಲೇಂಟ್ ಕೊಟ್ಟಿರೋದು ನಿಜಕ್ಕೂ ಸರಿನಾ? ನಿಜಕ್ಕೂ ನೋಡಿ, ಎಸ್ ನಾರಾಯಣ್ ಸರ್ ಅಂತೂ ವಿಷ್ಣು ಸರ್ ಸಿನಿಮಾದಲ್ಲಂತೂ ತುಂಬ ದೊಡ್ಡ ಕಲಾವಿದ ಅಂತ ಕೂಡ ಹೇಳ್ಕೊಳಕ್ಕೆ ಹೋಗಲ್ಲ ಅವರು. ಯಾಕೆ ಅಂತಂದರೆ, ವಿಷ್ಣು ಸರ್ಗೆ ಸಿನಿಮಾವನ್ನು ತುಂಬ ಹೆಣ್ಣುಮಕ್ಳ ಸಿನಿಮಾ ಅಂತಂದರೆ ಅಷ್ಟೊಂದು ಇಷ್ಟ. ಅವ್ರಿಗೆ ಹೆಣ್ಣುಮಕ್ಳ ಗೌರವ ಕೊಡೋದು ಅಂದರೆ ಅಷ್ಟೊಂದು ಇಷ್ಟ. ಅವ್ರು ಯಾವುದೇ ಕಾರಣಕ್ಕೂ ಈ ರೀತಿ ಹೆಣ್ಣುಮಕ್ಳ ಜೊತೆ ಕೆಟ್ಟದಾಗಿ ನಡ್ಕೊಳ್ಳಲ್ಲ. ಇದು ನಮ್ಮ ಸಿನಿಮಾ ತಂಡದವ್ರು ಮಾತ್ರ ಅಲ್ಲ, ಯಾವುದೇ ಹೆಣ್ಮಕ್ಳು ಆಗಲಿ, ಒಬ್ಬ ಜನರಲ್ಲಿ ಒಂದು ಏನೋ ಜಾತಿನೂ ಕೂಡ ನೋಡಲ್ಲ. ಹೆಣ್ಣು ಮಕ್ಕಳಲ್ಲಿ ನಮ್ಮ ಜಾತಿ, ಧರ್ಮ, ಮತ ಅಂತ ನಾವೇನು ನೋಡ್ತೀವಿ, ಆ ಥರ ಯಾವುದೇ ಕಾರಣಕ್ಕೂ ನೋಡದೇ ಇರ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಎಸ್ ನಾರಾಯಣ್ ಸರ್ ಮಾತ್ರನೇ. ಯಾಕೆ ಅಂತಂದರೆ, ಅವ್ರು ಈಗಲೂ ಕೂಡ ಅಷ್ಟೇ, ಸಿನಿಮಾದಲ್ಲಂತೂ ಹೆಣ್ಮಕ್ಳಿಗೆ ಒಂದು ಹೆಂಗೆ ಬೆಲೆ ಕೊಡ್ತಾರೆ ಅಂತಂದರೆ, ಅದು ವಿಡಿಯೋ ಕೂಡ ನೀವು ಕೂಡ ನೋಡ್ತಾ ಇದ್ದರೆ ನಿಮಗೂ ಕೂಡ ಎಸ್ ನಾರಾಯಣ್ ಸರ್ ಏನೋ ಒಂಥರ ದೇವ್ರ ಅಂತ ಅನಿಸ್ಬೋದು. ಅದೇ ರೀತಿ ಇರುತ್ತೆ ಸಿನಿಮಾದಲ್ಲಂತಲ್ಲ, ನಿಜ ಜೀವನದಲ್ಲೂ ಅದೇ ರೀತಿ, ಮನೆಯಲ್ಲೂ ಕೂಡ ಅದೇ ಇರ್ತಕ್ಕಂಥ ವ್ಯಕ್ತಿಯವರು. ಆದರೆ ಅವ್ರ ಮೇಲೆ ಅವ್ರ ಸೊಸೆನೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಇದು ನಂಬುವಂಥ ವಿಷಯ ಅಂತೂ ಅಲ್ವೇ ಇಲ್ಲ. ನೋಡಿ, ಒಂದು ಫೇಕ್ ವಿಷಯನೇ ಇದು ಲೆಕ್ಕ ಹೇಳ್ಬೇಕಂದ್ರೆ. ಇದೆಲ್ಲ ಒಂದು ಅವ್ರ ಸೊಸೆ ಈ ಥರ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು, ಆರೋಪ ಮಾಡಿರ್ತಕ್ಕಂಥದ್ದು, ಮತ್ತು ಇವರು ತಪ್ಪಿತಸ್ಥರು, ಇವರು ಈ ರೀತಿ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಎಸ್ ನಾರಾಯಣ್ ಸರ್ ಅಷ್ಟು ತುಂಬ ಕೆಟ್ಟ ವ್ಯಕ್ತಿ ಅಲ್ವೇ ಅಲ್ಲ ಅವರು. ಯಾಕೆ ಅಂತಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ಅವರ ವಿಷ್ಣು ಸರ್ ಹಳೆ ಸಿನಿಮಾಗಳನ್ನ ನೋಡಿ, ಸಿಂಹ ಅಂತಲ್ಲ, ಎಷ್ಟೇ ಸಿನಿಮಾ ಆಗಲಿ, ಅವ್ರದ್ದು ಹಳೆ ವೀರಪ್ಪ ನಾಯಕ ಆಗ್ಬೋದು, ಒಂದು ಮೌರ್ಯ ಸಿನಿಮಾ ಆಗ್ಬೋದು, ನಮ್ಮ ಅಣ್ಣವ್ರನ್ನ ಶಬ್ದವೇದಿ ಸಿನಿಮಾ ಆಗ್ಬೋದು, ಎಲ್ಲ ಆಲ್ಮೋಸ್ಟ್ ಅವ್ರ ಸಿನಿಮಾಗಳೆಲ್ಲ ಹೆಣ್ಣುಮಕ್ಕಳ ಒಂದು ಪಾತ್ರಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥವ್ರು ನಮ್ಮ ಎಸ್ ನಾರಾಯಣ್ ನಿರ್ದೇಶಕ ಎಸ್ ನಾರಾಯಣ್ ಸರು. ಯಾಕೆಂದರೆ ಈಗಲೂ ಕೂಡ ಅಷ್ಟೇ, ನಿರ್ದೇಶಕ ಅಂತ ಬಂದರೆ ಎಷ್ಟೋ ಜನ ನಾವು ಸ್ಯಾಂಡಲ್ವುಡ್ಡಲ್ಲಿ ಸಿನಿಮಾ ಇಂಡಸ್ಟ್ರಿಲಿ ಡೈರೆಕ್ಟರ್ಗಳನ್ನ ನೋಡ್ತೀವಿ. ಬಟ್ ಆದರೂ ಕೂಡ ಹೆಣ್ಣುಮಕ್ಳಿಗೆ ಬೆಲೆ ಕೊಡ್ತಕ್ಕಂಥವ್ರು ಅವರು ನಿರ್ದೇಶಕ ನಮ್ಮ ಎಸ್ ನಾರಾಯಣ್ ಸರ್. ಯಾಕೆ ಅಂತಂದರೆ, ಹೆಣ್ಮಕ್ಳು ನಮ್ಮ ಕನ್ನಡ ನಾಡಂತಲ್ಲ, ನಮ್ಮ ಇಡೀ ಇಂಡಿಯಾದಲ್ಲೇ ನಮ್ಮ ಭಾರತ ಮಾತೆ ಆಗಲಿ, ನಮ್ಮ ಕರ್ನಾಟಕ ಮಾತೆ ಆಗಲಿ, ಹಿಂದಿನಿಂದನೂ ನಡ್ಸ್ಕೊಂಡ್ಬಂದಿರ್ತಕ್ಕಂಥ ಸಂಪ್ರದಾಯಗಳೇನಿದೆ ಅದನ್ನು ಈಗಲೂ ಕೂಡ ಫಾಲೋ ಮಾಡ್ತಕ್ಕಂಥದ್ದು, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಎಸ್ ನಾರಾಯಣ್ ಅವರೇ. ನಿಜವಾಗ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ಈಗ ನೋಡಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ.
ಟೆಕ್ನಾಲಜಿ ಎಡಿಟಿಂಗ್ ಆಗಲಿ ಇನ್ನೊಂದು ಏನೇ ಆಗಲಿ ಒಂದು ನೋಡಿ ಹೆಣ್ಣು ಮಕ್ಕಳ ಪಾತ್ರ ಅಂತ ಬಂದಾಗ ಒಂದು ಹಾಕೊಳ್ಳೋ ಕಾಸ್ಟ್ಯೂಮ್ಸ್ ಬಟ್ಟೆ ಆಗಲಿ ಅದೆಲ್ಲ ಆ ರೀತಿ ಇರಬಾರ್ದು ಅಂತ ಕೂಡ ಹೇಳ್ಕೊಟ್ಟಂಥವ್ರು ನಮ್ಮ ಎಸ್ ನಾರಾಯಣ್ ಸರ್. ನಿಜವಾಗ್ಲೂ ನೋಡಿ, ಹೆಣ್ಣು ಮಕ್ಕಳ ಒಂದು ಕಾಸ್ಟ್ಯೂಮ್ಸ್ ಬಟ್ಟೆ ಇರುತ್ತಲ್ಲ, ಈ ರೀತಿ ಸೀನ್ ಮಾಡಬೇಕಾದ್ರೆ ಏನಾದರೂ ಒಂದು ಈ ರೀತಿ ಈ ಥರ ಒಂದು ಸೀನ್ ನಡಿಬೇಕೀಗ. ಅಂದರೆ ಏನಾದರೂ ಒಂದು ಈಗ ಹೆಣ್ಮಕ್ಳ ಬಗ್ಗೆ ಒಂದು ಕೆಟ್ಟದಾಗಿ ನಡ್ಕೊಳ್ತಕ್ಕಂಥ ಒಂದು ಸೀನ್ ನಡೀತಾ ಇದೆ ಸಿನಿಮಾದಲ್ಲಿ, ಆ ಸೀನ್ ನಡೆಯೋದಕ್ಕೆ ಇದೇ ರೀತಿ ಬಟ್ಟೆ ಹಾಕೋಬೇಕು ಅಂತೆಲ್ಲ ಎಷ್ಟೋ ಜನ ಡೈರೆಕ್ಟ್ಗಳು ಹೇಳ್ತಿರ್ತಾರೆ. ಬಟ್ ಆದರೆ ಎಸ್ ನಾರಾಯಣ್ ಸರ್ ಅಂತಂದರೆ ಅವರಂತೂ ಅವ್ರ ಕಾಲದಿಂದ ಒಂದು ಸೀರೆ ಆಗಲಿ ಅದೇ ರೀತಿ ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬಂದಂಥವ್ರು. ನೋಡಿ, ಒಂದು ಸಂಸ್ಕೃತಿ ಅಂತಕ್ಕಂಥದ್ದನ್ನ ಉಳಿಸ್ಕೊಂಡು ಬಂದಂಥವ್ರು ನಮ್ಮ ಎಸ್ ನಾರಾಯಣ್ ಸರ್. ಅವ್ರ ಬಗ್ಗೆ ಆರೋಪ ಮಾಡ್ತಿರ್ತಕ್ಕಂಥದ್ದು ಅವ್ರ ಸೊಸೆ ನಿಜಕ್ಕೂ ಸುಳ್ಳೇ ಇದು. ಯಾಕೆ ಅಂತಂದರೆ ದಯವಿಟ್ಟು ಸಿನಿಮಾ ಇಂಡಸ್ಟ್ರಿಯವರೆಲ್ಲ ಎಚ್ಚೆತ್ಕೋಬೇಕು ನೀವು. ಯಾಕೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿಯವರೆಲ್ಲ ಎಸ್ ನಾರಾಯಣ್ ಸರ್ಗೆ ಸಪೋರ್ಟ್ ಮಾಡಲೇಬೇಕು. ಇದು ಎಸ್ ನಾರಾಯಣ್ ಸರ್ ಅವರು ವರದಕ್ಷಿಣೆ ಕಿರುಕುಳದ ಬಗ್ಗೆ, ವರದಕ್ಷಿಣೆ ಒಂದು ವಿಷಯ ಎತ್ತೋದಾಗಲಿ ಮತ್ತು ಅವರೆಲ್ಲ ಆ ರೀತಿ ಮಾಡೋ ಸೀನೇ ಇಲ್ಲ. ಯಾಕೆ ಅಂತಂದರೆ ನೋಡಿ ಸ್ನೇಹಿತರೆ, ವರದಕ್ಷಿಣೆ ವಿಚಾರದಲ್ಲಿ ಅವರ ತಂದೆ ಕಾಲದಲ್ಲೇ ಮೊದಲೇ ಅವ್ರ ತಂದೆ ಕಾಲದಲ್ಲೇ ತಂದೆನೇ ಕೂಡ ವಾದ ಮಾಡಿದ್ರಂತೆ, ಇವರೇ ವರದಕ್ಷಿಣೆ ತೊಗೊಳ್ತಾ ಇರೋದು ನೀವು ತಪ್ಪು, ತೊಗೊಳ್ಳೋದು ಬೇಡ ಕೊಡೋದು ಬೇಡ, ಇದೆಲ್ಲ ದೊಡ್ಡ ತಪ್ಪು ಅಂತ ಕೂಡ ಅವ್ರ ತಂದೆಗೆ ಬುದ್ಧಿವಾದ ಹೇಳಿರ್ತಕ್ಕಂಥ ನಮ್ಮ ಕಲಾ ಸಾಮ್ರಾಟ್ ಅವರು ಇವರು, ನಮ್ಮ ನಿರ್ದೇಶಕ ಎಸ್ ನಾರಾಯಣ್ ಸರ್. ಯಾಕೆಂದರೆ ಈಗ ಅವ್ರಿಗೀಗ ಇಂಥ ಆರೋಪ ತುಂಬ ಒಳ್ಳೆಯದಲ್ಲ. ದಯವಿಟ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿಯವರಂತೂ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಒಂದು ಬೆಂಬಲವನ್ನು ಕೊಡಿ. ಯಾಕೆ ಅಂತಂದರೆ ಅವ್ರ ಸೊಸೆ ಮಾಡಿರ್ತಕ್ಕಂಥದ್ದು ತುಂಬ ದೊಡ್ಡ ತಪ್ಪು. ನೋಡಿ, ಮನೆಯಲ್ಲೇ ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೊಟ್ಟೋಗಿದ್ದಾರಂತೆ 1.5 ವರ್ಷದಿಂದ. ಈಗ ಮಾಡಿರ್ತಕ್ಕಂಥ ಆರೋಪ ಮಾಡಿರ್ತಕ್ಕಂಥದ್ದು ಈಗ ಸರಿನಾ? ನೋಡಿ, ಅವ್ರು ಹೇಳ್ದೆ ಕೇಳದೆ ಹೋಗಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅವಾಗಲೇ ಹಿಂದೆ. ಅದರಲ್ಲೂ ಈಗ ಮತ್ತೆ ಅವ್ರು ಕೆಟ್ಟದಾಗಿ ಹೋಗಿ ಮನೇಲೇ ಬಗೆಹರಿಸ್ಕೊಳ್ಳೋಣ ಅಂತ ಕೂಡ ಹೇಳಿದ್ರಂತೆ. ನೋಡಿ, ಹಿಂದೆ ಅವ್ರದ್ದು ಏನು ಸಮಸ್ಯೆ ಇದೆ, ಇಲ್ಲೇ ಇರಮ್ಮ, ಯಾಕೆ ಸುಮ್ಮನೆ ಈ ರೀತಿ ಎಲ್ಲ ಮನೆ ಬಿಟ್ಟು ಹೋಗ್ತಾ ಇದೆಯಾ ಅಂತೆಲ್ಲ ಸುಮ್ಮನೆ ಹೇಳಿದ್ರಂತೆ ಇದೇ ರೀತಿ ಅಂತೆ. ನೋಡಿ, ಅವ್ರ ಮದುವೆ ವಿಷಯ ಆದಮೇಲೆ ಕೂಡ ಈ ರೀತಿ ಮದುವೆ ಏನೋ ದಾಂಪತ್ಯದಲ್ಲಿ ಬಿರುಕು ಎಲ್ಲ ಕಾಣಿಸ್ಕೊಂಡಾಗ ತುಂಬ ಹೇಳಿದ್ರಂತೆ, ಈ ರೀತಿ ಎಲ್ಲ ಹಿಂಗೆ ಮನೆ ಬಿಟ್ಟು ಹೋಗ್ಬೇಡಮ್ಮ, ಯಾಕಪ್ಪ ಈ ರೀತಿ ನಡ್ಕೋತೀಯ ಅಂತೆಲ್ಲ ಬುದ್ಧಿವಾದ ಹೇಳಿದ್ದಾರೆ ನಮ್ಮ ಎಸ್ ನಾರಾಯಣ್ ಸರ್ ಅಂತೂ. ಆದರೂ ಕೂಡ ಈಗ ಜ್ಞಾನಭಾರತಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ದಾಖಲಾಗಿದೆ ಅಂತ ಕೂಡ ಒಂದು ವಿಷಯ ಕೇಳಿಬರ್ತಾ ಇದೆ. ಆದರೆ ಆ ವಿಷಯ ಅಂತೂ ಅಷ್ಟಕ್ಕೂ ತುಂಬ, ಯಾಕೆ ಅಂತಂದರೆ ನಂಬೋಕೆ ಆಗದಿರ್ತಕ್ಕಂಥ ವಿಷಯ ಅದು. ನೋಡಿ, ಇದ್ರ ಮೂಲಕ ಇನ್ನೊಂದು ಏನಂತಂದರೆ ತಪ್ಪು ಸಂದೇಶ ಏನಂತಂದರೆ ಪೊಲೀಸ್ ಆಯುಕ್ತರಿಗೆ ದೂರು ನೀಡ್ತಿದ್ದಾರಂತೆ. ಪೊಲೀಸ್ ಆಯುಕ್ತರು ಕೂಡ ದೂರು ಕೊಡ್ತಾ ಇದ್ದಾರೆ. ಈಗ ಅವರು ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕಾದ ಒಂದು ಪರಿಸ್ಥಿತಿ, ಮತ್ತು ಆಗಲೇ ಕೂಡ ಕೋರ್ಟ್ಗೂ ಕೂಡ ಹೋಗಿದ್ದಾರಂತೆ ಎಸ್ ನಾರಾಯಣ್ ಸರ್ ಅಂತ ಕೂಡ ಒಂದು ಕಾಲ್ ರೆಕಾರ್ಡ್ ಬಂತು. ಅದು ಕೂಡ ಆರೋಪಿಯಾಗಿ ಸೊಸೆ ಪವಿತ್ರ ಅವರು ಕೂಡ ನಮಗೆ ವರದಕ್ಷಿಣೆ ಕಿರುಕುಳ ಅಂತೂ ತುಂಬ ನೀಡ್ತಾ ಇದ್ದಾರೆ. ಇದರಿಂದಂತೂ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಅಂದರೆ ನಾವು ನೆಮ್ಮದಿಯಾಗಿ ಬದುಕೋಕ್ಕಾಗ್ತಾ ಇಲ್ಲ. ನೋಡಿ, ಅವರು ಮದುವೆ ಅಂತೂ ಅದ್ದೂರಿಯಾಗಿ ನಡೆದಿತ್ತು. ಎಲ್ಲ ಆಲ್ಮೋಸ್ಟು ಸೆಲೆಬ್ರಿಟಿಗಳೆಲ್ಲ ಹಿಂದೆ ಎಲ್ಲ ಬಂದಿದ್ದರು ಮದುವೆ ನಡೆದಾಗಂತೂ ಅದ್ದೂರಿಯಾಗಿ ಮದುವೆ ಮಾಡಿದರು. ಆದರೆ 4 ವರ್ಷಗಳ ಒಂದು ಕಳೆಯೋದ್ರೊಳಗೆ ಈಗ ಈ ಪ್ರಕರಣ ಪೊಲೀಸ್ ಸ್ಟೇಷನ್ ಮೆಟ್ಲೇರಬೇಕಾಗಿ ಬಂದಿದೆ. ಆದ್ದರಿಂದ ನೋಡಿ, ಎಸ್ ನಾರಾಯಣ್ ಮಗನ ತಪ್ಪೋಗಿ ನೋಡಿ, ಅದೆಲ್ಲ ಅವ್ರದ್ದು ಕೂಡ ಹಿಂದೆ ಲವ್ ಮ್ಯಾರೇಜ್ ಆಗಿತ್ತಂತೆ. ಇವ್ರದ್ದು ಪವನ್ ಅವರು ಮಗ ಅಂತ ನಾವೇನು ಕರಿತೀವಿ, ಹಿಂದೆ ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿತ್ತಂತೆ 2021ರಲ್ಲಿ. ಆದರೂ ಕೂಡ ಏನೋ ಮನೇಲಿ ಒಪ್ಪಿಸಿ ಏನೋ ಪ್ರೀತಿಸ್ಕೊಂಡಿದ್ದಾರೆ ಅಂತ ಬಂದ್ಬಿಟ್ಟು ಹೀಗೆ ಬದುಕಬೇಕು ನೀವು ಅಂತೆಲ್ಲ ತುಂಬ ಮಾತಲ್ಲೇ ಹೇಳಿದ್ರಂತೆ. ನಿಜವಾಗ್ಲೂ ಲವ್ ಮಾಡಿ ಮ್ಯಾರೇಜ್ ಆಗಿದ್ದೀರಾ, ನಮ್ಮಂತೂ ಅರೇಂಜ್ ಮ್ಯಾರೇಜ್ ಮಾಡಿ ಆ ಥರ ಎಲ್ಲ ಏನೂ ಕೇಳ್ಕೊಂಡಿಲ್ಲ. ಲವ್ ಮಾಡಿ ಮದುವೆ ಆಗ್ತಾ ಇದ್ದೀರಾ ಅಂತಂದರೆ ಬದುಕೋದನ್ನು ದಯವಿಟ್ಟು ಕಲ್ತ್ಕೊಳ್ಳಿ ಅಂತೆಲ್ಲ ಒಂದು ಬುದ್ಧಿ ಮಾತನ್ನು ಹೇಳಿ, ಏನೋ ಆ ರೀತಿಲಿ ಒಂದು ತಿದ್ದಿ ಬುದ್ಧಿವಾದ ಹೇಳಿ ಇಲ್ಲೇ ವಾಸ ಮಾಡಿ ಇಲ್ಲೇ ಅಂತಂದ್ಬಿಟ್ಟು ಕೂಡ ಒಂದು ಮನೆಯೂ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ನೋಡಿ, ಆದರೂ ಕೂಡ ಮನೆಯನ್ನು ತಾವೇ ನಡ್ಸ್ಕೊಂಡು ಹೋಗೋದಕ್ಕೆ ಕೂಡ ಪವಿತ್ರ ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಪವನ್ಗೆ ಕೆಲಸ ಇಲ್ಲದಿರೋದ್ರಿಂದ ಈ ರೀತಿ ಆಗ್ತಾಯಿದೆ ಅಂತ ತುಂಬ ಗಲಾಟೆ ಮಾಡಿಕೊಂಡು ನಮಗೆ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿಯಲ್ಲಿ ಕೂಡ ಒಂದೇನೋ ಹಣ ಹೆಚ್ಚು ಬೇಡಿಕೆ ಇಡಲಾಯ್ತಂತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಆಗ ನಾನು ತಾಯಿಯ ಒಡವೆಯನ್ನು ಅಡವಿಟ್ಟು ಹಣ ಕೊಟ್ಟಿದ್ದೇನೆ, ಆದರೆ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಲಾಸ್ ಆಗಿ ಈಗ ಕ್ಲೋಸ್ ಆಯಿತು ಅಂತ ಪವಿತ್ರ ಕೂಡ ಹೇಳಿದ್ರಂತೆ. ಪವಿತ್ರ ಅವರು ಅವ್ರದ್ದು ಸೊಸೆ ಏನಂತ ನಾವು ಕರಿತೀವಿ, ಅವರು ಕೂಡ ಇದೇ ರೀತಿ ಹೇಳಿದ್ರಂತೆ. ನೋಡಿ, ಒಂದು ಹೆಣ್ಣು ಮಕ್ಕಳಂದ್ರೆ ಇಷ್ಟೆಲ್ಲ ಆದ ಬಳಿಕ ಪವಿತ್ರ ಅವರು ಕೂಡ ತಮ್ಮ ಹೆಸರಲ್ಲಿ 10 ಲಕ್ಷ ರೂಪಾಯಿ ಸಾಲ ಮಾಡಿ ಪವನ್ಗೆ ನೀಡಿದರು ಅಂತ ಕೂಡ ಒಂದು ಕೇಳಿಬರ್ತು. 10 ಲಕ್ಷ ರೂಪಾಯಿ ಸಾಲ ಮಾಡಿ ಪವನ್ಗೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಈಗ ಈ ಪವಿತ್ರ ಅವರನ್ನೇ ಮನೆಯಿಂದ ಹೊರ ಹಾಕಿದ್ರಂತಕ್ಕಂಥದ್ದು. ನೋಡಿ, ಪವಿತ್ರ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿಲ್ಲ, ಅವರೇ ಮನೆ ಬಿಟ್ಟು ಹೋಗಿರ್ತಕ್ಕಂಥದ್ದು. ಇಷ್ಟು ವಿಷಯ ಇಲ್ಲಿ, ಬೇರೆ ಇನ್ನೇನಿಲ್ಲ. ನೋಡಿ, ಮನೆಯಿಂದ ಹೊರಗಾಕಿರ್ತಕ್ಕಂಥದ್ದು ಎಸ್ ನಾರಾಯಣ್ ಸರ್ ಅಲ್ಲ, ಅವರೇ ಮನೆ ಬಿಟ್ಟು ಹೊರಗೆ ಹೋಗಿದ್ದಾರಂತಷ್ಟೇ. ನಾರಾಯಣ್ ಸರ್ ಹೇಳೋದೇನಂತಂದರೆ, ಪವಿತ್ರ ಮನೆ ಬಿಟ್ಟು ಹೋಗಿ ಒಂದು ವರ್ಷ ಆಗ್ತಾ ಬಂತು, 1 ವರ್ಷದ ಮೇಲಾಗಿದೆ ಈಗಾಗಲೇ. ಮನೆ ಬಿಟ್ಟು ಹೋಗಿದ್ದು ಯಾಕೆ ಅಂತ ಕೂಡ ಕೇಳಿದ್ರು. ಅವ್ರ ಹೆಸರಿಗೆ ಒಂದು ಮಸಿ ಬೆಳೆದಂತಾಗಿದೆ. ಈಗ ಮದುವೆ ಆಗಿ 1 ತಿಂಗಳ ಬಳಿಕ ಮಾತುಕತೆ ನಿಂತೋಗಿತ್ತಂತೆ ಆ ಟೈಮಲ್ಲಿ. ನೋಡಿ, ವಯಸ್ಸು ವ್ಯಕ್ತಿತ್ವ ಎರಡಕ್ಕೂ ನಾವು ಪವಿತ್ರ ಅವರು ಬೆಲೆ ಕೊಡ್ತಿರ್ಲಿವಂತೆ ಆ ಟೈಮಲ್ಲಿ. ಎಸ್ ನಾರಾಯಣ್ ಕೂಡ ಸರ್ ಹೇಳಿದ್ದಾರೆ, ನಮ್ಮ ವಯಸ್ಸಿಗೂ ಕೂಡ ಬೆಲೆ ಕೊಡಲ್ಲ ಅಂತಂದರೆ ಏನರ್ಥ ನಮ್ಮ ಹೆಣ್ಣು ಮಕ್ಕಳು? ಅದೆಲ್ಲ ಕೂಡ ನೀವು ಕೂಡ ಕಾಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.